ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಗುಂಡಿಯಲ್ಲಿ ರಸ್ತೆಯ ಇಲ್ಲ ರಸ್ತೆಯಲ್ಲೇ ಗುಂಡಿನ ನಮ್ ಕಷ್ಟ ಕೇಳೋರಿಲ್ಲ. ಕಣ್ಮುಚ್ಚಿ ಕುಳಿತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು. ಗೌರಿಬಿದನೂರು ತಾಲೂಕು ತೊಂಡೆಬಾವಿ ಹೋಬಳಿಯ ಬೇವಿನಹಳ್ಳಿ ಕ್ರಾಸ್ ಮೂಲಕ ಯರ್ರಗುಂಟೆ ದೊಡ್ಡಮಳ್ಳೆಕೆರೆ ದೊಡ್ಡಬಳ್ಳಾಪುರ ತಾಲೂಕಿಗೆ ಸಂಪರ್ಕ ಕಲ್ಪಿಸುವ ಸುಮಾರು 4 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆ ದಾರುಣ ಸ್ಥಿತಿ ಕಂಡುಕೊಂಡಿದೆ. ಮಣ್ಣಿನ ರಸ್ತೆಯಲ್ಲಿನ ಏರು, ತಗ್ಗು, ಹೊಂಡ, ಗುಂಡಿ, ಕೆಸರು, ಧೂಳು ಓಡಾಟಕ್ಕೆ ಕಷ್ಟಕರವಾಗಿದೆ. ಪ್ರತಿದಿನ ನೂರಾರು ಶಾಲಾ ಮಕ್ಕಳು, ಕಾರ್ಖಾನೆಗೆ ಹೋಗುವ ಮಂದಿ, ಇತರ ಉದ್ಯೋಗಕ್ಕೆ ಹೋಗೋರಿಗೆ ಈ ಕಚ್ಚಾ ರಸ್ತೆಯಲ್ಲಿನ ಪಯಣದಿಂದ ಬೇಸತ್ತು ಹೋಗಿದ್ದಾರೆ. ಮನೆಯಿಂದ ಹೊರಡುವಾಗ ಪರಿಶುದ್ಧ, ಹಿಂದಿರುಗುವಾಗ ಅಶುದ್ಧವಾಗಿ ಮನೆಗೆ ಸೇರುವ ಅವ್ಯವಸ್ಥೆಯಲ್ಲಿದೆ. ಶಾಲಾ ವಾಹನಗಳು ತೆವಳುತ್ತಾ ಸಾಗಬೇಕು. ಕಳೆದ 15 ವರ್ಷದಿಂದ ಇಂತಹ ಪರಿಸ್ಥಿತಿಯಲ್ಲಿ ಮುನ್ನಡೆಯುತ್ತಿದ್ದೇವೆ. ರಸ್ತೆ ಅಭಿವೃದ್ಧಿ ಮಾಡಿಕೊಡಿ ಅಂತ ಮನವಿ ಸಲ್ಲಿಸಿದ್ರು ಯಾರು ಸ್ಪಂದಿಸ್ತಿಲ್ಲ ಅನ್ನೋದು ಸ್ಥಳೀಯರ ದೂರು. ಏನು ತೊಂದರೆ ಆಗಿದೆ? ನಮಗಿದು ಬೇನಹಳ್ಳಿಯಿಂದ ಹಿಡಿದು ದೊಡ್ಡಮಲ್ಲೆಕೆರೆ ದೊಡ್ಡಬಳ್ಳಾಪುರ ಮೈನ್ ರೋಡ್ ಇದು. ನಮ್ಮ ಮುಖ್ಯವಾದ ರಸ್ತೆನೇ ಈ ಥರ ಅಧ್ವಾನಗೋಗ್ಬಿಟ್ಟಿದೆ. ಹೋಗೋದಕ್ಕಾಗಲ್ಲ, ಬರೋದಕ್ಕಾಗಲ್ಲ. ಚಿತ್ರ ಹಿಂಸೆ ಪ್ರತಿದಿನ ಅನುಭವಿಸ್ತಾ ಇದ್ದೀವಿ. ಒಂದಿನ ಅಲ್ಲ, ನೈಟ್ ಎತ್ತಲ್ಲ ಹಾಸ್ಪಿಟ್ಲ್ಗೆ ಹೋಗಬೇಕಾಗುತ್ತೆ ಎಮರ್ಜೆನ್ಸಿಗೆ. ಹೋಗೋಕ್ಕಲ್ಲ, ಬರೋಕ್ಕಲ್ಲ. ಆಟೋದವರು ಬರೋದೇ ಇಲ್ಲ. ಈ ರೋಡಲ್ಲಿ ಹೋಗೋದಕ್ಕೋಸ್ಕರ ನಾವು ಬರಲ್ಲ ಅಂತ ಹೇಳ್ತಾರೆ. ಆ ಥರ ಇದೆ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಟೈಮ್ ಬಸ್ಸಿಗೆ ಬರಲ್ಲ. ಈ ರೋಡ್ ನೋಡಿದ್ರೆ ಭಯ ಬೀಳ್ತಾರೆ. ಆ ಥರ ವ್ಯವಸ್ಥೆ ಇದೆ ನಮಗೆ. ಎಷ್ಟೋ ಅಧಿಕಾರಿಗಳಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ, ಒಬ್ಬರು ತಲೆಗೆ ಹಾಕ್ಕೊಂತ ಇಲ್ಲ. ಓಟ್ ಬಂದಾಗ ಭರವಸೆ ನೀಡಿ ಹೋಗುವ ಮಂದಿ ಮತ್ತೆ ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಅನ್ನೋದು ಇಲ್ಲಿನ ಮಹಿಳೆಯರ ಅಸಮಾಧಾನದ ನುಡಿ. ತುಂಬಾ ತೊಂದರೆ ಇದೆ. ಇಬ್ಬರು ಮಕ್ಳು ಕರ್ಕೊಂಡು ಹೋಗ್ಬೇಕು ಶಾಲೆಗೆ, ಹೋಗಾಗ ಬರೋಗ ತುಂಬಾ ಅಧ್ವಾನ. ಗಾಡಿ ಟೈರ್ಗಳು ಒಂದ್ 2 ತಿಂಗಳು 3 ತಿಂಗಳು ಬರಲ್ಲ. ಮಳೆ ಬಂದ್ರಂತೂ ಹೋಗಕ್ಕಾಗಲ್ಲ. 2 ಸಲ ಬಿದ್ದಿದ್ದೀವಿ, ಎದ್ದಿದ್ದೀವಿ ಮಕ್ಳು ಕರ್ಕೊಂಡು. ಇಷ್ಟು ಜನ ನೋಡಿ ಎಲ್ಲ ಯಾವಾಗ ನೋಡಿದ್ರು ಲೇಟಾಗಿ ಹೋಗೋದು. ನಮ್ಮದು ಪಂಚಿಂಗ್ ಇರುತ್ತೆ. 5-5 ನಿಮಿಷ 10 ನಿಮಿಷ ಯಾವಾಗ ಕಟ್ಟಾಗುತ್ತೆ. ಅಮೌಂಟ್ ಎಲ್ಲನೂ ಹೋಗುತ್ತೆ. ಏನು ಮಾಡೋಣ? ಇಷ್ಟು ದಿನ ಆದ್ರೂ ರೆಡಿನೂ ಆಗಿಲ್ಲ, ಏನೂ ಇಲ್ಲ. ಸದ್ಯ ದೊಡ್ಡಮಳ್ಳೆಕೆರೆ ಪ್ರದೇಶದ ಜನರ ಸ್ಥಿತಿ ಅಯೋಮಯವಾಗಿದೆ. ಸಾವಿರಾರು ಮಂದಿಯ ನಿತ್ಯ ಓಡಾಟದ ರಸ್ತೆಯ ದುಸ್ಥಿತಿಯ ಭಗವಂತನಿಗೆ ಮಾತ್ರ ಪ್ರೀತಿ ಎಂಬಂತಾಗಿದೆ. ತೊಂಡೆಬಾವಿ ಬಳಿ ಆರ್ಟಿಒ ಚೆಕ್ ಪೋಸ್ಟ್ ಇರುವ ಕಾರಣ ಅದನ್ನು ತಪ್ಪಿಸಿಕೊಂಡು ಹೋಗಲು ದೊಡ್ಡ ಸರಕು ವಾಹನ ಈ ರಸ್ತೆಯಲ್ಲಿ ಸಾಗ್ತಾ ಇದ್ದು, ವಯೋವೃದ್ಧರು, ಅನಾರೋಗ್ಯ ಪೀಡಿತರು ಸಾಗೋದು ಕಷ್ಟದ ಮಾತು. ಬಿಸಿಲು ಬಿದ್ದಾಗ ಏಳುವ ಧೂಳು, ಮಳೆ ಬಂದಾಗ ಕೆಸರು, ಇವೆರಡರ ನಡುವೆ ನಾಗರಿಕರ ಪಯಣ ನರಕ ಸದೃಶ್ಯವಾಗ್ಬಿಟ್ಟಿದೆ. ಮಳೆ ಬರುವಾಗ ಜಾಸ್ತಿ ರೆಚ್ಚು, ಓಡಾಡಕ್ಕಾಗಲ್ಲ, ಏನೂ ಇಲ್ಲ. ಗಾಡಿಗಳೆಲ್ಲ ಬಂದರೆ ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತವೆ. ಹಾಗಾಗಿ ನಮಗೆ ರೋಡು ರೆಡಿ ಮಾಡಿಸ್ಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ತಕ್ಷಣ ರಸ್ತೆ ಅಭಿವೃದ್ಧಿಗೆ ಚಾಲನೆ ಸಿಗಲಿ ಅನ್ನೋದು ಇಲ್ಲಿ ಬಲವಾಗಿ ಕೇಳಿ ಬರ್ತಿರ್ತಕ್ಕಂಥ ಕೂಗು. ಸ್ವಾಗತ್, ಗೌರಿಬಿದನೂರು, ಸುಮನ್ ಟಿವಿ.